ಒಂದು ಭಾಷೆ ಕಲ್ತ್ರೆ ಅದು ಒಂದು ಡಿಗ್ರಿ ದೂರದದು. ಯಾವಾಗಲೂ ಭಾಷೆಗಳು ನಿಮ್ಮನ್ನ ಹತ್ತಿರ ತಗೊಂಡು ಹೋಗ್ತವೆ. SLC ಫೇಲ್ ಆದಮೇಲೆ ನನಗೆ ಕಲಿಬೇಕು ಅಂತ ಆಸೆ, ನುಗ್ಗಬೇಕು ಅಂತ ಆಸೆ, ವಿಚಾರ ತಿಳಿಬೇಕು ಅಂತ ಆಸೆ. ಅನೇಕ ಚರ್ಚೆಗಳಲ್ಲಿ ನಾನು ಭಾಗವಹಿಸಿ ಎಲ್ಲಿವರೆಗೆ ನಿಮಗೆ ನೈತಿಕತೆ ಇಲ್ವೋ ಅಲ್ಲಿ ತನಕ ಇನ್ನೊಬ್ಬರ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಅರ್ಹತೆ ಇಲ್ಲ ಅಲ್ಲಿ. ನಿಮ್ಮ ಹತ್ರ ಅರ್ಹತೆ ಇದ್ರೆ ನೀವು ಕೃಷಿ ಮಾಡಿದ್ರೆ ಕೃಷಿ ಬಗ್ಗೆ ಮಾತಾಡಿ. ಹೌದು. ನೀವು ಭ್ರಷ್ಟಾಚಾರ ಮಾಡದಲ್ಲೇ ಇದ್ರೆ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ. ಅನೇಕ ಜಮೀನುಗಳನ್ನ ಅಲ್ಲಲ್ಲಿ ಸರ್ಕಾರಿ ಜಮೀನು ಅಂತ ಹೇಳ್ಕೊಂಡು ಮನೆ ಕಟ್ಟಕ್ಕೆ ಜಾಗ ಕೊಡ್ತಾ ಇರಲ್ಲ. ನೂರಾರು ಸಾವಿರಾರು ಕುಟುಂಬಗಳಿಗೆ ಇವತ್ತು ನಾವು ಸಕಲೇಶಪುರ ತಾಲೂಕಲ್ಲಿ ಜಮೀನು ಕೊಟ್ಟಿದ್ದೀವಿ. ಅವ್ರ ವಿರುದ್ಧ ವ್ಯಾಪಕವಾದಂಥ ಒಂದು ಹೋರಾಟ ನಡೆಸಿದ್ದಕ್ಕೆ ಪ್ರಚೋದನೆ ಅದೇನೆ. ಅದೇ ರೀತಿ ಅಸ್ಪೃಶ್ಯತೆಯನ್ನ ಈ ಸಮಾಜದ ದೊಡ್ಡ ಪಿಡುಗು ಅಂತ ಹೇಳಿನೇ ಅದು ನನ್ನಿಂದ ಅಷ್ಟು ಪ್ರಾರಂಭ ಆಗಬೇಕು ಅಂತ ನಮ್ಮವ್ವ ಕೊಟ್ಟಂಥ ಕೋಆಪರೇಷನ್ ಇಂದ ಚಿಪ್ಪನ್ನು ಬಿಸಾಕಿ ಗ್ಲಾಸ್ ಬಂತು, ಗ್ಲಾಸನ್ನು ಬಿಸಾಕಿ ಗಾಜಿನ ಗ್ಲಾಸ್ ಬಿಸಾಕಿ ಸ್ಟೀಲ್ ಪಾತ್ರೆ ಬಂತು. ಅದಾದ ನಂತರ ದಲಿತರು ನನ್ನ ಮನೆ ಒಳಗಡೆ ಬಂದು ಅವ್ರ ಮನೆಯಾಗಿ ಪರಿವರ್ತನೆ ಮಾಡ್ಕೊಂಡ್ರು. ಎಲ್ಲೂ ಕೂಡ ನಿಮಗೆ ನೀವು SLC ಫೇಲ್ ಆಯ್ತು ಆಗ್ಲೇ ಹೇಳಿದ್ರಿ, ಎಲ್ಲೂ ಕೂಡ ನೀವು SLC ಅದಕ್ಕಿಂತ ಮುಂದೆ ಓದಬೇಕು ಅನ್ನಿಸ್ಲಿಲ್ಲ ಸರ್ ನಿಮಗೆ? ಇಲ್ಲ, ನನಗೆ ಓದಬೇಕು ಅಂತ ತುಂಬ ಆಸೆ ಇತ್ತು. ಕಾಲೇಜ್ಗಳಿಗೆ ಹೋಗ್ಬೇಕು ಅನ್ನೋದಿತ್ತು ನನಗೆ. ಭಾಷೆ ಇದೆಯಲ್ಲ, ಭಾಷೆ ವಿಶೇಷವಾಗಿ ಇಂಗ್ಲಿಷ್ ಭಾಷೆನ ನಾನು ಒಂದು ಕೀಳರಿಮೆಯಾಗಿ ಪರಿವರ್ತನೆ ಆಗಿತ್ತು. ನಮಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಗ್ಲೀಷ್ ಗೊತ್ತಿರೋರು ನಮ್ಮನ್ನು ಶೋಷಣೆ ಮಾಡ್ತಾರೆ. ಆಮೇಲೆ ಇಂಗ್ಲೀಷು ಇಡೀ ಬ್ರಹ್ಮಾಂಡ, ಅದು ಜಗತ್ತಿನ ಒಳಗಡೆ ಇರೋ ನಾಲೆಡ್ಜನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ. ಹಿಂದಿ ಕಲಿಬೇಕು ಅಂತಿತ್ತು, ಯಾರ್ದೋ ಮಾತು ಕೇಳಿ ಚಳವಳಿ ಮಾಡಿ ಹಿಂದಿ ವಿರುದ್ಧ ಚಳವಳಿ ಮಾಡ್ಬಿಟ್ಟು ಸ್ಕೂಲಲ್ಲಿ ಎಲ್ಲ ಹುಲ್ಲೆಲ್ಲ ಹಾಕಿ ಎಲ್ಲ ಬೆಂಕಿ ಕೊಟ್ಟು ತೈರಿ ಬೆಂಕಿ ಕೊಟ್ಟು ಏನೆಲ್ಲ ಮಾಡ್ಬಿಟ್ಟು ಹಿಂದಿ ನಮ್ಮ ವಿರೋಧಿ ಅಂತ. ಈ ಅನವಕತ್ವವಾದಂಥ ಒಂದು ಭಾಷೆಯ ತಾರತಮ್ಯದಲ್ಲಿರಬಾರ್ದು. ನನ್ನ ಲೆಕ್ಕದಲ್ಲಿ ಭಾಷೆ ಒಂದು ಡಿಗ್ರಿ. ನನಗೆ ತುಳು ಮಾತಾಡೋಕ್ಕೆ ಬರುತ್ತೆ, ತಮಿಳು ಚೂಚೂರು ಬರುತ್ತೆ, ಹಿಂದಿ ಸ್ವಲ್ಪ ಬರುತ್ತೆ. ನನಗೆ ಸ್ವಲ್ಪ ಹಿಂದಿ ಬರೋದ್ರಿಂದ ನಾನು ಹಿಂದಿ ಭಾಗದಲ್ಲೆಲ್ಲ ಪ್ರವಾಸ ಮಾಡ್ತೀನಿ. ನಮ್ಮಲ್ಲಿ ಹಿಂದಿ ಬರ್ತಾರೆ, ಕೆಲಸ ಮಾಡೋರೆಲ್ಲ ಬರ್ತಾರೆ, ಕಲ್ಕಟ್ಟಾದವರು ಮತ್ತು ಅಸ್ಸಾಂನವರು ಬರ್ತಾರೆ, ಅವ್ರ ಜೊತೆ ಮಾತಾಡ್ತೀವಿ ನಾವು. ಭಾಷೆ ಕಲ್ತ್ರೆ ಒಂದು ಭಾಷೆ ಕಲ್ತ್ರೆ ಅದು ಒಂದು ಡಿಗ್ರಿ ದೂರದದು. ಯಾವಾಗಲೂ ಭಾಷೆಗಳು ನಿಮ್ಮನ್ನು ಹತ್ತಿರ ತಗೊಂಡು ಹೋಗ್ತವೆ. ಅದರಿಂದ ನನಗೆ ನೋವಿತ್ತು. ಅದಕ್ಕೋಸ್ಕರ ನಾನು ಎಲ್ಲವನ್ನೂ ಪ್ರಯತ್ನ ಮಾಡಿದೆ. ಇಂಗ್ಲೀಷ್ನು ಕೂಡ ತಕ್ಕ ಮಟ್ಟಿಗೆ ನಾನು ಇಂಗ್ಲೀಷನ್ನು ಮ್ಯಾನೇಜ್ ಮಾಡ್ತೀನಿ. ಎಲ್ಲೋ ಗ್ರಾಮರ್ಗಳು ತಪ್ಪಾಗತ್ತೆ. ಒಂದು ಹೇಳ್ತೀನಿ ಕೇಳಿ, ಭಾಷೆ ನಮ್ಮ ಮಾತೃಭಾಷೆ ಕನ್ನಡವನ್ನು ನೆಟ್ಟಗೆ ಮಾತಾಡ್ಬೇಕು. ಬಾಕಿ ವ್ಯತ್ಯಾಸ ತಲೆ ಕೆಡ್ಸ್ಕೊಡಿ, ನಮ್ಮ ಅಪ್ಪನ ಮನೆ ಭಾಷೆ ಅದು. ಹೌದೌದು, ಸರಿ, ನೀವು ಗೊತ್ತಿರೋದು ತಾನೆ. ಈಸು, ವಾಸು, ಇಟ್ಟು, ಗೆಟ್ಟು ಇವೆಲ್ಲ ವ್ಯತ್ಯಾಸ ಆದ್ರೆ ನಿಮ್ಗೆ ಗೊತ್ತಿರೋರು ನೀವು ಸರಿ ಮಾಡ್ಕೊಂತೀರಾ. ಹೌದು. ತಮಿಳು ತೆಲುಗು ವ್ಯತ್ಯಾಸ ಆದ್ರೆ ಅವನು ಇದಕ್ಕೆ ಯಾವುದೇ ಕಾರಣಕ್ಕೆ ಅವ್ನು ಬೇಜಾರ ಮಾಡಲ್ಲ. ಇವನಿಗೆ ಭಾಷಾ ಜ್ಞಾನ ಇಲ್ಲ ಅಂತಾರೆ. ನಿಮ್ಮೂರಲ್ಲಿ ಸಂತೆನಲ್ಲಿ ಸೊಪ್ಪು ಮಾರ್ತಾ ಇರ್ತಾಳೆ, ಕಾಳು ಮಾರ್ತಾ ಇರ್ತಾಳೆ, ಅವಳು ನೋಡ್ರಿ, ನೀವು ಹೋಗ್ರಿ, ನಿಮ್ಮನ್ನು ನೋಡ್ತಾಳೆ ಅವಳು ಮೇಲಿಂದ ಕೆಳಗೆ, ನಿಮ್ಗೊಂದು ರೇಟ್ ಹೇಳ್ತಾಳೆ. ನಿಮ್ಗೆ ಹೇಳ್ತಾಳೆ ಚಟ್ಟು 5 ರೂಪಾಯಿ ಅಣ್ಣ kg ಅಣ್ಣ ಅಂತಾನೆ. ಇನ್ನೊಬ್ರು ಯಾರೋ ಬರ್ತಾನೆ, ಅವ್ನು ನೋಡ್ತಾಳೆ, ಇದು 8 ರೂಪಾಯಿ ಅಂತ ಹೇಳ್ತಾಳೆ. ಯಾಕೆಂದ್ರೆ ಅವ್ನು 8 ಹೇಳ್ತಾನೆ 6ಕ್ಕೆ ಬರ್ತಾನೆ, ಕೊನೆಗೆ 5ಕ್ಕೆ ಬರ್ತಾನೆ. ನೀವು 5 ಹೇಳಿದ್ರೆ 5 ಸಾಕಾಗುತ್ತೆ ನಮ್ಮ ಅಂತ ಹೇಳ್ಬಿಟ್ಟು ಕೊಡ್ತೀರಿ. ಯಾಕೆಂದ್ರೆ ನಿಮಗೆ ವ್ಯಾವಹಾರಿಕ ಜ್ಞಾನ. ನಿಮ್ಮನ್ನು ನೋಡಿದ ಕೂಡಲೇ ಅವಳೊಂದು ಜಡ್ಜ್ ಮಾಡ್ತಾಳೆ. ಅವಳು ಎಜುಕೇಶನ್ ಹೆಬ್ಬೆಟ್ಟು, ದಡ್ಡಿ ಅಲ್ಲ. ಅಕ್ಷರ ಜ್ಞಾನ ಇಲ್ದಲೇ ಇರೋರು ದಡ್ರಲ್ಲ. ಆಮೇಲೆ ಡಿಗ್ರಿ ತಗೊಂಡವ್ರು ಮಾತ್ರ ಬುದ್ಧಿವಂತರು. ಸುಳ್ಳದು. ಡಿಗ್ರಿ ಅಂದ್ರೆ ಏನು? ಅಷ್ಟು ಓದಿದ್ದಾನೆ ಅಂತ, ಅಷ್ಟು ಹೊರಗಡೆ ಓದಿ. ನಾನು ಮರದ ಮೇಲೆ ಕೂತ್ಕೊಂಡು ರಾಮಾಯಣ, ಮಹಾಭಾರತ, ಆಮೇಲೆ ನಮ್ಮ ಅನೇಕ ಸಾಹಿತಿಗಳು, ರಾಷ್ಟ್ರೋತ್ತರ ಸಾಹಿತ್ಯ ನಾನು ತುಂಬಾ ಓದ್ತಾ ಇದ್ದೆ. ಶಿವಾಜಿದು ಓದ್ತಾ ಇದ್ದೆ, ಗಾಂಧಿದು ಓದ್ತಾ ಇದ್ದೆ, ಲೋಹಿಯಾದ್ದು ಓದಿದ್ವಿ. ಸೊ ಈವನ್ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನು ಕೂಡ ಓದಿದ್ವಿ. ನಾವು ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದರು. ಅದನ್ನ ನಾನು ಸಿದ್ಧಾಂತ ಓದಿದೆ. ನನ್ನ ಹತ್ರ ಈಗ ಚರ್ಚು ಬೈಬಲ್ ಒಂದಿಲ್ಲ, ನನ್ನ ಹತ್ರ ಕುರಾನ್ ಇದೆ, ಶರಿಯತ್ ಇದೆ ನನ್ನ ಹತ್ರ. ಯಾಕೆಂದ್ರೆ ಈ ಮುಂಡೆ ಮಕ್ಕಳು ಇಲ್ಲಿ ಬಾಂಬ್ ಹಾಕ್ತಾರೆ, ಎಲ್ಲ ಗಲಾಟೆ ಮಾಡ್ತಾರೆ. ಯಾಕೆ ಹಾಕ್ತಾರೆ ನೋಡೋಣ ಅಂತ ಶರಿಯತ್ ಏನ್ ಹೇಳುತ್ತೆ ಅಂತ ಓದೋದು. ನಾಲೆಡ್ಜ್ ಯಾರಪ್ಪನ ಮನೆದು. ಅದಕ್ಕೋಸ್ಕರ ಹತ್ರ 1000 ಬುಕ್ ಇದಾವೆ ನನ್ನ ಹತ್ರ ಹೆಚ್ಚು ಕಮ್ಮಿ. ಡೈರಿ ಎವ್ರಿ ಡೇ ಬರಿತೀವಿ ನಾವು. ನಮ್ಮ ಅಪ್ಪ ಡೈರಿ ಬರೆದಿದ್ದಾರೆ. ಡೈರಿಗಳನ್ನ ಮೆಲ್ಕ್ ಹಾಕ್ತೀವಿ ಹಿಂದೆ ಏನಾಗಿತ್ತು ಅಂತ. ಸೊ ನಾನು SLC ಫೇಲ್ ಆದಮೇಲೆ ನನಗೆ ಕಲಿಬೇಕು ಅಂತ ಆಸೆ, ನುಗ್ಗಬೇಕು ಅಂತ ಆಸೆ, ವಿಚಾರ ತಿಳಿಬೇಕು ಅಂತ ಆಸೆ. ಅನೇಕ ಚರ್ಚೆಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ನಿಮ್ಗೆ ಹೇಳಬೇಕು ಅಂತಂದ್ರೆ, ನಿಮ್ಮ ಇದರಲ್ಲಿ ಯಾವುದು TV ಮಾಧ್ಯಮದಲ್ಲಿ ಇವತ್ತು ನನ್ನ ಫ್ಯಾನ್ಗಳಿದ್ದಾರೆ. ನಾನು ಮೊನ್ನೆ ಎಲ್ಲ ಹೋದೆ, ಒಂದು ಹೆಂಗ್ಸ್ ಬಂದು ನಮಸ್ಕಾರ ಮಾಡಿ ಮಾತಾಡಿಸ್ತು. ಅದೇನು ಹೇಳ್ತು ಗೊತ್ತಾ, ನಾನು ನಿಮ್ಮ ಫ್ಯಾನ್ ಅಂತು. ಯಾಕಂದ್ರೆ ನೀವು ಟಿವಿಗೆ ಬಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಸತ್ಯ ಮಾತಾಡ್ತೀರಾ ಅಂತ. ಕೆಲವು ಸಂದರ್ಭ ಹೇಗಿರ್ತದೆ ಅಂದ್ರೆ, ಒಂದು ಸಂದರ್ಭ ಉದಯ ಟಿವಿನಲ್ಲಿ ನಾವು ಡಿಸ್ಕಷನ್ ಕೂತಾಗ ನಾನು, ತೇಜಸ್ವಿನಿ ಮತ್ತು ನಮ್ಮ ಮಂಗಳೂರಿನ ಧನಂಜಯ ಕುಮಾರ್, ಕೇಂದ್ರದ ಮಂತ್ರಿ, 3 ಜನ ನಾವು ಕೂತಿದ್ವಿ. ಧನಂಜಯ ಕುಮಾರ್ಗೆ ಏನು ಅನಿಸ್ತಾ ಗೊತ್ತಿಲ್ಲ, ಒಂದು ತೆಗೆದ್ಬಿಟ್ಟು ಇಮಿಡಿಯೇಟು
ಒಂದು ವಾರಪತ್ರಿಕೆಯಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಹೆಂಡತಿ, ಅವರ ಸ್ನೇಹಿತೆ, ಅವರ ಈ ಎರಡನೇ ಹೆಂಡತಿ ಅವ್ರದ್ದು ಮತ್ತು ಮಗುದು ಫೋಟೋ ಇತ್ತು ಒಟ್ಟಿಗೆನೆ. ಪಕ್ಕದಲ್ಲಿ ಒಂದು ಫೋಟೋ ಅವರ ಹೆಂಡತಿದು, ಒರಿಜಿನಲ್ ಹೆಂಡತಿದಿತ್ತು. ಸೊ ಈ ಸಂದರ್ಭದಲ್ಲಿ ಅವ್ನು ಪ್ರಶ್ನೆ ಕೇಳ್ಬಿಟ್ಟ ಸುಮ್ಮನೆ, ಇದು ಯಾವುದು ಹೆಂಡತಿ, ಇದು ಯಾವುದು ಮಗು, ಅದು ಯಾವುದು ಮಗು ಅಂತ. ಎಲ್ಲರಿಗೂ ಜಗತ್ತು ಗೊತ್ತು, ಕುಮಾರಸ್ವಾಮಿಯವರು ಇನ್ನೊಂದು ಹೆಣ್ಮಗಳನ್ನ ಪ್ರೀತಿಸಿದ್ರು, ಅವಳಿಗೆ ಮಗು ಆಯ್ತು, ಅದು ಎಲ್ಲರಿಗೂ ಗೊತ್ತಿದೆ. ಮತ್ತೆ ಕೇಳೋ ಪ್ರಶ್ನೆ ಅಲ್ಲ. ಆದ್ರೆ ನನಗೆ ನನ್ನ ನಾಯಕನ್ನ ನಾನು ಬಿಟ್ಕೊಡಂಗಿಲ್ಲ. ಆಮೇಲೆ ಸತ್ಯ ಹೇಳದೆ ಹೋದ್ರೆ ನೀವೆಲ್ಲ ಬೈತೀರಾ, ಜನ ಎಲ್ಲ ಏನಂತಾರೆ, ಎಲ್ಲ ಮುಂಡೆ ಮಗ ಇವನು ನೋಡಿ ನಾಯಕರ ಪರವಾಗಿ ನಿಂತು ಸತ್ಯ ನುಂಗ್ ಹಾಕ್ತಾನೆ ಅಂತ. ನಾನು ಫೋನ್ ಮಾಡಿ ಪ್ರಯತ್ನ ಮಾಡಿದೆ, ಕುಮಾರಸ್ವಾಮಿ ಸಿಕ್ಕಿಲ್ಲ, ಏನ್ ಹೇಳೋದು ಅಂತ. ಆದ್ರೆ ನಾನು ಹೇಳಿದೆ, ನಾನು ಅವ್ರಿಗೆ ಹೇಳ್ಬೇಕಾಗಿ ಬಂತ ಹೇಳಿದೆ, ನೋಡ್ರಿ ಧನಂಜಯ್ ಕುಮಾರಸ್ವಾಮಿ ಪಕ್ಕ ಕಂಕಳಲ್ಲಿ ಎತ್ಕೊಂಡ್ರ ಮಗು ನಮ್ದೇನೆ. ಅದು ಪಕ್ಕದಲ್ಲಿರೋ ಹೆಂಡತಿ, ಎಸ್ ಹೆಂಡತಿ, ಆ ಹೆಂಡತಿ ಅದು ಹೆಂಡತಿನೇ. ನಾವು ಬಹುಪತ್ನಿಯ ಸಂಸ್ಕೃತಿಯರು. ನಾವು ಹಿಂದೂಗಳು ಒಂದು ಪತ್ನಿ ಅಲ್ಲ, ಏಕಪತ್ನಿ ರಾಮ ಒಬ್ಬನೇ ಅಲ್ಲ, 3-4 ಜನ ಪತ್ನಿಯರು ಇಟ್ಕೊಂಡಂತ ಸಂಸ್ಕೃತಿ ನಮ್ದು. ಪಾಂಡವ್ರನ್ನ 5 ಜನ ಗಂಡಂದಿರನ್ನ ಒಬ್ಳೆ ದ್ರೌಪದಿ, ಇದು ನಮ್ ಸಂಸ್ಕೃತಿ ಇದು. ಹಾಗಾಗಿ ಕುಮಾರಸ್ವಾಮಿ ಅಪರಾಧ ಮಾಡಿದ್ರೆ ಸಮಾಜನೂ ಬಿಡ್ತಿರ್ಲಿಲ್ಲ, ಅವ್ರ ಅಪ್ಪ ಅಮ್ಮ ಬಿಡ್ತಿರ್ಲಿಲ್ಲ. ಅವ್ರು ಒಪ್ಪಿದ್ದಾರೆ, ಇಲ್ಲ ಮೌನವಾಗಿದ್ದಾರೆ. ಅವ್ರ ಕಂಕ್ಳಲ್ಲಿರ್ತಕ್ಕಂಥ ಮಗು ನಮ್ದೇನೆ, ಮನೇಲಿರೋ ಮಗು ನಮ್ದೆ, ಆ ಹೆಂಡ್ತಿನೂ ನಮ್ದೆ, ಇದು ನಮ್ದೆ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಕೇಂದ್ರದ ವಿತ್ತ ಮಂತ್ರಿ ಆಗಿದ್ರಲ್ಲ, ಫೈನಾನ್ಸ್ ಸ್ಟೇಟ್ ಮಿನಿಸ್ಟರ್ ಆಗಿದ್ರಲ್ಲ, ನಿಮ್ಮನ್ನ ಯಾಕೆ ತೆಗೆದ್ರು ಅದ್ವಾನಿಯವರು? ನಿಮ್ಮನ್ನ ಅದ್ವಾನಿಯವರು ತೆಗಿಯಕ್ ಕಾರಣ, ಐಶ್ವರ್ಯ ರೈ ನಿಮ್ಮ ಹತ್ರ ಬಂದು ಟ್ಯಾಕ್ಸ್ ವಿಷಯದಲ್ಲಿ ಮಾತಾಡಕ್ ಬಂದ್ರೆ ನೀವು 5 ಸ್ಟಾರ್ ಹೋಟ್ಲಿಗೆ ಕರೆದ್ರಿ, ನೀವು ಆ ರೂಮಿಗೆ ಕರ್ಸ್ಕೊಂಡ್ರಿ, ಅವಳನ್ನ ದುರುಪಯೋಗ ಪಡಿಸ್ಕೊಳಕ್ ನೋಡಿದ್ರಿ. ಆ ವಿಚಾರ ಅದ್ವಾನಿಗೆ ಹೋಯ್ತು, ನಿಮ್ಮನ್ನ ಅಧಿಕಾರ ಕಳ್ಕೊಂಡ್ರಿ. ನಾವು ಮುಟ್ಟಿದ ತಪ್ಪಿಗೆ ಲಗ್ನ ಆಗಿ ಆಸ್ತಿ ಕೊಟ್ಟು ಮಗುನು ಇಟ್ಕೊಂಡು ಧೈರ್ಯವಾಗಿ ನಿಂತಿದ್ದೀವಿ. ನೀವು ಇನ್ನೊಂದು ಹೆಣ್ಣನ್ನ ಮುಟ್ಟಕ್ ಹೋಗಿ ನೀವು ಮಂತ್ರಿ ಸ್ಥಾನ ಕಳ್ಕೊಂಡಿದ್ದೀರಿ. ನೀವು ನಂಗೆ ಪಾಠ ಹೇಳ್ತೀರೇನ್ರಿ ಅಂದೆ. ಏನು ನೀವು ಹೀಗೆಲ್ಲ ಮಾತಾಡೋದು ಹಾಗೆ ಹೇಗೆ ಅಂದ್ರು. ಅಷ್ಟೊತ್ತಿಗೆ ತೇಜಸ್ವಿನಿ ಹೇಳಿದ್ರು, ನೀವ್ ಯಾಕೆ ಮಾತಾಡಿದ್ರಿ ಹೇಳಿ, ಅದಕ್ಕೆ ಅವ್ರು ಮಾತಾಡಿದ್ರು ಅಂತ. ಇಲ್ಲಿ ಒಂದು ಪ್ರಶ್ನೆ, ಎಲ್ಲಿವರೆಗೆ ನಿಮ್ಗೆ ನೈತಿಕತೆ ಇಲ್ವೋ ಅಲ್ಲಿ ತನಕ ಇನ್ನೊಬ್ಬರ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಅರ್ಹತೆ ಇಲ್ಲ ಅಲ್ಲಿ. ನಿಮ್ಮ ಹತ್ರ ಅರ್ಹತೆ ಇದ್ರೆ ನೀವು ಕೃಷಿ ಮಾಡಿದ್ರೆ ಕೃಷಿ ಬಗ್ಗೆ ಮಾತಾಡಿ. ಹೌದು. ನೀವು ಭ್ರಷ್ಟಾಚಾರ ಮಾಡ್ದಲೇ ಇದ್ರೆ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ. ಇಲ್ಲಿ ಆಗಿದೆ ಏನಂದ್ರೆ, ಯಾರು ಸಂಪೂರ್ಣ ತಪ್ಪು ಮಾಡಿದ್ದಾರೆ ಅವರೇ ಸಾಧು ಸಂತರಾಗ್ಬಿಟ್ಟಾರೆ, ಅವರೇ ಕಾವಿ ಹಾಕೊಂಡಿರ್ತಾರೆ, ಅವರೇ ಬಿಳಿ ಜುಬ್ಬ ಹಾಕೊಂಡು ಬರ್ತಾರೆ, ಅವರೇ ಗಾಂಧಿವಾದಿಗಳಾಗಿದ್ದಾರೆ. ಹಿಂಸೆ ಮಾಡೋರೆಲ್ಲ ಗಾಂಧಿವಾದಿಗಳಾಗಿದ್ದಾರೆ. ಅಗ್ರಿಕಲ್ಚರ್ ಅನ್ನೋದು ಗೊತ್ತೇ ಇಲ್ದೇ ಇರೋರೆಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ತಾರೆ. ಡಾಕ್ಟ್ರು ಅದು ಗಂಧಕ್ಕೂ ಇದು ಗೊತ್ತಿಲ್ಲ, ಅರಣ್ಯ ಗೊತ್ತಿಲ್ದೇ ಇರೋರು ಇವತ್ತು ಅರಣ್ಯ ಮಂತ್ರಿ. ಗೊತ್ತಿಲ್ದಾರ ಅಕ್ಷರ ನೋಡಿ, ಅರಣ್ಯ ಮಂತ್ರಿ, ಅರಣ್ಯ ಇಲ್ದೇ ಇರೋರು ಬಿದರ್ನವ್ರು ಅರಣ್ಯ ಮಂತ್ರಿ, ಉಮೇಶ್ ಕತ್ತಿ ಅರಣ್ಯ ಮಂತ್ರಿ. ಇಲ್ಲಿ ಆನೆ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಏನ್ರಿ ಗೊತ್ತು, ಮಲ್ನಾಡ್ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ. ಸೊ ಇವತ್ತು ದುರಂತ ಆಗಿರೋದೇನ್ ಗೊತ್ತಾ, ನನಗೆ ಗೊತ್ತಿಲ್ದಿರೋ ವಿಚಾರಗಳನ್ನ ನನಗೆ ಗೊತ್ತು ಅಂತ ನಾಟಕ ಆಡ್ತಾರಲ್ಲ, ಅದು ನಾವು ಹಂಗೆ ಮಾಡಿಲ್ಲ. ನಾನು SLC ಫೇಲ್ ಆದ ಕೂಡಲೇ ಮಾಡಿದ ಕೆಲಸ, ಫೇಲ್ ಆಗಿರೋದು ಪುಸ್ತಕದಲ್ಲಿ, ಅದ್ರ ಬದುಕಲ್ಲ. ಬದುಕಿನ ಜೊತೆ ಹೋದೆ, ಜನರ ಜೊತೆ ಹೋದೆ, ಜನರ ಬದುಕು ಕಲಿತೆ, ಜನರಿಗೆ ಆಗ್ತಕ್ಕಂಥ ಅವಮಾನ ನೋಡಿದೆ. ಅದಕ್ಕೋಸ್ಕರ ನನಗೆ ಈ ಸರ್ಕಾರಗಳಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಚಳುವಳಿ ಅದು ಹೇಳಿದೆ. ಚಳುವಳಿನ ಕಟ್ಟಿದೆ, ಊರಲ್ಲಿ ಸಂಘಟನೆ ಮಾಡಿದೆ. ನಮ್ಮಲ್ಲಿರೋ ದೋಷಗಳನ್ನ ಸರಿ ಮಾಡಬೇಕು. ನಾ ಹೇಗೆ ನಮ್ಮಪ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂತ ನಮ್ಮವ್ವ ನನ್ನನ್ನು ಕುಡಿಬೇಡ ಅಂತ ಭಾಷೆ ತಗೊಂಡ್ಲು, ಹಂಗೇನೆ ಪ್ರತಿ ಊರಲ್ಲಿ ಯಾವುದೇ ಇಲಿಸಿಟ್ಗಳು, ಕಾನೂನು ಬಾಹಿರ ಮದ್ಯಗಳನ್ನ ಮಾಡಬೇಡಿ ಅಂತೇಳಿ ಒಪ್ಸಿ ಕಿತ್ತಾಕಿ ಊರನ್ನ ನಾವು ಸರ್ ಮಾಡಿದ್ವಿ. ಅದ್ರ ಬದಲು ಎಜುಕೇಶನ್ ತಗೊಳ್ರಿ, ಬಿಸ್ನೆಸ್ ಮಾಡ್ರಿ. ಇವತ್ತು ನಮ್ಮ ಹುಡುಗರೆಲ್ಲ ಎಲ್ಲಿ ಸಿಗ್ತಾರೆ? ಅಂಜುಗೋಡ್ನಹಳ್ಳಿಯಲ್ಲಿ 10 ಜನ ಊರ್ ಬಿಟ್ಟು ಹೋಗಿದ್ದಾರೆ. ಉದಾಹರಣೆಗೆ ಮಾವಿನಹಳ್ಳಿ ದೊಡ್ಡ ಊರು, ಮಾವಿನಹಳ್ಳಿ ಹುಡುಗರೇ ಸಿಕ್ಕಲ್ಲ ನಿಮ್ಗೆ, ಬರೀ ಮುದುಕರಿದ್ದಾರೆ ಅಲ್ಲಿ. ಕೆಲವರು ಅವರೆಲ್ಲ ಪಟ್ಟಣ ಬಿದ್ರು, ದುಡಿಮೆಗೆ ಹೋದ್ರು, ಬೇರೆ ಬೇರೆ ಕಡೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಇವತ್ತೆಲ್ಲ ಒಳ್ಳೇದಾದ್ರು, ಮನ ಪರಿವರ್ತನೆ ಆಗಿದೆ ತುಂಬಾ. ಇಡ್ಡಿ ಹಳ್ಳಿಗಳು ಮಾಡಿದ್ವಿ ಈ ಕೆಲಸನ. ನಾವು ಬರೀ ರೈತ ಚಳುವಳಿ ಮಾಡಿದ್ದು ಅಥವಾ ನಾನು ಸಂಘ ಪರಿವಾರ ಮಾಡಿದ್ದು ಏನ್ ಗೊತ್ತೇನು, ಬರೀ ಇದಕ್ಕಲ್ಲ. ಒಂದು ಪರಿವರ್ತನೆ, ಒಂದು ಹೋರಾಟ, ನಮ್ಮಲ್ಲಿ ಅನೇಕ ಹೋರಾಟ ಮಾಡಿದ್ವಿ. ನಿಮ್ಗೆ ಹೇಳ್ತೀನಿ, ನಾನು ಒಂದು ಕಾವಲಿತ್ತು, 2,000 ಎಕರೆ ಹಾಸನದ ಸಮೀಪ ಸಾಲ್ಗಾಮೆ ಹತ್ರ ಒಂದು ಕಾವಲು, ಅದು ಬಾಂಬೆ ಕಾವಲು. ಬಾಂಬೆ ಅನ್ನೋ 2,000 ಲೀಜಿಗೆ ತಗೊಂಡು ಮಾಡ್ಕೊಳ್ತಾ ಇದ್ದ.
ರೈತ ಸಂಘ ಅದಕ್ಕೆ ಪ್ರವೇಶ ಮಾಡ್ತು. 1,000 ಜೊತೆ ಎತ್ತು ಕಟ್ತೀವಿ, ಉತ್ವಿ. ಅದನ್ನ ಅಲ್ಲಿ ಸುಮಾರು 2,000 ಎಕರೆನ 1 ಎಕರೆ 2 ಎಕರೆ ಅಂತ ಸುಮಾರು 700-800 ಜನ, 1,500 ಜನರಿಗೆ ಭೂಮಿ ಇಲ್ಲದೆ ಭೂಮಿ ಕೊಟ್ವಿ, ಇರೆಸ್ಪೆಕ್ಟಿವ್ ಕ್ಯಾಸ್ಟ್ ಅಂಡ್ ಕಮ್ಯುನಿಟಿ. ಹಾಗೇನೆ ಇಲ್ಲಿ ಸಕಲೇಶ್ಪುರ ತಾಲೂಕಲ್ಲಿ ನಿಮಗೆ ಹೆತ್ತೂರು ಹೋಬಳಿನಲ್ಲಿ ಬಿಸ್ಲೆ ನೋಡಿದ್ದೀರಿ ನೀವು. ಬಿಸ್ಲೆ ಗ್ರಾಮದಲ್ಲಿ 7 ಎಕರೆ ತರಿ ಜಮೀನನ್ನ ಫಾರೆಸ್ಟ್ ಇಲಾಖೆಯವರು ರೈತರಿಂದ ಕಿತ್ಕೊಂಡು 70ನೇ ಇಸ್ವಿನಲ್ಲಿ ಅವ್ರನ್ನ ಬೀದಿ ಪಾಲ್ ಮಾಡಿದ್ರು. 50 ಜೊತೆ 6 ಎತ್ತು ಕಟ್ಟಿ, ಉಮೇಶ್ ಅಂತ ಇಲ್ಲಿ ಲೀಡರ್ ಇದಾರೆ, ಅವ್ರ ಜೊತೆ ಕರ್ಕೊಂಡು ಒತ್ತು ರೈತರ ಕೈ ಕೊಟ್ಟಿವಿ. ಇವತ್ತು ಅಲ್ಲಿ ಬದುಕು ಮಾಡಿ ನಡೆಸ್ತಾ ಇದ್ದಾರೆ. ಅನೇಕ ಜಮೀನುಗಳನ್ನ ಅಲ್ಲಲ್ಲಿ ಸರ್ಕಾರಿ ಜಮೀನು ಅಂತ ಹೇಳ್ಕೊಂಡು ಮನೆ ಕಟ್ಟಕ್ಕೆ ಜಾಗ ಕೊಡ್ತಾ ಇರಲ್ಲ. 100,000 ಕುಟುಂಬಗಳಿಗೆ ಇವತ್ತು ನಾವು ಸಕಲೇಶ್ಪುರ ತಾಲೂಕಲ್ಲಿ ಜಮೀನು ಕೊಟ್ಟಿದ್ದೀವಿ. ಕೃಷಿ ಮಾಡೋದಕ್ಕೆ ಅವಕಾಶ, ಮನೆ ಕಟ್ಕೊಳ್ಳೋಕ್ಕೆ ಅವಕಾಶ. ಹೇಳಿದ್ನಲ್ಲ, ನನ್ನ ಊರಲ್ಲೇ ನಾನು ದಲಿತರಿಗೆ 20 ಎಕರೆ ತರಿ ಕಾಫಿ, ಬೆಸ್ಟ್ ಕಾಫಿನ ಇವತ್ತು ಅವರಿಗೆ ಮಂಜೂರಾತಿ ಕೊಡಿಸಿ ಅವರೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ನಂದು 2 ಎಕರೆ ಜಾಗನ 40 ಸೈಟ್ ಮಾಡಿ, ಫ್ರೀ ಸೈಟ್ಗಳನ್ನು ಯಾರ ಮಕ್ಕಳು ಜಾಸ್ತಿ ಆಗ್ತಾರೆ ಅವ್ರಿಗೆ ಒಂದೊಂದು ಕೊಡ್ತಾ ಇದ್ದೀನಿ ಅಲ್ಲಿ. ಹೀಗೆ ನೀವು ಬದಲಾವಣೆ ಆಗದಲೆ, ನೀವು ಸರಿ ಆಗ್ದಲೆ ಸಮಾಜ ಸರಿ ಮಾಡೋಕ್ಕೆ ಯಾವತ್ತೂ ಸಮಾಜನ ಸರಿ ಮಾಡೋದಿದೆಯಲ್ಲ, ಅದು ನಿಮಗೆ ನೋವಾದಾಗ ಮಾತ್ರ. ನೀವು ಆ ಪೈನಲ್ಲಿ ಇರಬೇಕು, ನೀವು ಆ ಸಮಸ್ಯೆನ ಅನುಭವಿಸಿರ್ಬೇಕು. ನನಗೆ ಯಾವತ್ತು ಸಾಸರಲ್ಲಿ ಕಾಫಿ ಕೊಟ್ಟನೋ, ಅದು ಚಿಪ್ಪಿನ ರೂಪ ಕಾಣ್ತೋ ಸಬ್ ರಿಜಿಸ್ಟರ್ ಆಫೀಸ್, ಒಂದು ಇಷ್ಟು ಬೃಹತ್ ಚಳವಳಿಗೆ ನಾಂದಿ ಹಾಡಿದ್ದು ಆ ಸಬ್ ರಿಜಿಸ್ಟರ್ ಮತ್ತು ಆ ಶಾಸಕ ನಡ್ಕೊಂಡಂಥ ರೀತಿ. ಬ್ಯೂರೋಕ್ರಸಿ ಮತ್ತು ಆಡಳಿತ ನಡೆಸ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳ ಮಧ್ಯೆ ಇರೋಂಥ ಅಕ್ರಮ ಸಂಬಂಧಗಳು ಅವತ್ತು ನನಗೆ ಅವಮಾನ ಆಯಿತು. ಆ ಅವಮಾನ ಇಡೀ ಜನಸಾಮಾನ್ಯರಿಗೆ ಅವಮಾನ ಅಂತ ಅದನ್ನು ಚಾಲೆಂಜ್ ಆಗಿ ತಗೊಂಡು ಲಂಚದ ವಿರುದ್ಧ ಹೋರಾಟ ಮಾಡ್ತಿದ್ದು, ಬಟ್ಟೆ ಬಿಚ್ಚಿದ್ದು, ಲಂಚ ತಗೊಳ್ಳೋದನ್ನ ಅವ್ರ ವಿರುದ್ಧ ವ್ಯಾಪಕವಾದಂಥ ಒಂದು ಹೋರಾಟ ನಡೆಸಿದ್ದಕ್ಕೆ ಪ್ರಚೋದನೆ ಅದೇನೆ. ಅದೇ ರೀತಿ ಅಸ್ಪೃಶ್ಯತೆಯನ್ನ ಈ ಸಮಾಜದ ದೊಡ್ಡ ಪಿಡುಗು ಅಂತ ಹೇಳಿನೇ ಅದು ನನ್ನಿಂದ ಅಷ್ಟು ಪ್ರಾರಂಭ ಆಗಬೇಕು ಅಂತ ನಮ್ಮವ್ವ ಕೊಟ್ಟಂಥ ಕೋಆಪರೇಷನಿಂದ ಚಿಪ್ಪನ್ನ ಬಿಸಾಕಿ ಗ್ಲಾಸ್ ಬಂತು, ಗ್ಲಾಸನ್ನು ಬಿಸಾಕಿ ಗಾಜಿನ ಗ್ಲಾಸ್ ಬಿಸಾಕಿ ಸ್ಟೀಲ್ ಪಾತ್ರೆ ಬಂತು. ಅದಾದ ನಂತರ ದಲಿತರು ನನ್ನ ಮನೆ ಒಳಗಡೆ ಬಂದು ಅವ್ರ ಮನೆಯಾಗಿ ಪರಿವರ್ತನೆ ಮಾಡಿಕೊಂಡ್ರು. ಇವತ್ತು ದಲಿತರ ಜೊತೆ ಬದುಕನ್ನು ಕಲ್ತಿದ್ದು ನಾನು. ಅವರಿಂದ ಈ ಅಸಮಾನತೆ ಮತ್ತು ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ದೊಡ್ಡ ಒಂದು ಶಕ್ತಿ ಸಿಕ್ಕಿದ್ದು ಅವತ್ತಿನ ಸಬ್ ರಿಜಿಸ್ಟರ್ ಆಫೀಸಿನ ಚಿಪ್ಪು. ಅದು ಅವಮಾನನೇ ನನ್ನನ್ನು ಮನುಷ್ಯನಾಗಿ ಮಾಡ್ತು. ಎಮರ್ಜೆನ್ಸಿನಲ್ಲಿ ನನ್ನನ್ನು ಕೂಡ ಹಾಕೊಂಡು ಹೊಡೆದು ನನಗೆ ಏರೋಪ್ಲೇನ್ ಹಾಕಿ ಹೊಡೆದ್ರಲ್ಲ, ಅದು ನಂಗೆ ಧೈರ್ಯ ತಂದು ಕೊಡ್ತು. ನನ್ನ ನೆಂಟರೆಷ್ಟು ಸಮಾಜದಲ್ಲಿ ನನ್ನ ಮನೆಗೆ ಬರ್ತಾ ಇರಲಿಲ್ಲ, ನನ್ನ ಚಿಕ್ಕಪ್ಪನ ಮನೆಗೆ ಬರೋರು. ಆ ಕೀಳರಿಮೆ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ನಾನು ಒಂದು ತಂಡ ಕಟ್ಕೊಂಡು, ಒಬ್ಬನಿಂದ ಸಾಧ್ಯ ಆಗಲ್ಲ. ನಂತರ ಕೀಳರಿಮೆ ಆದವರು, ನಂತರ ನೋವಲ್ಲಿರೋರು, ನಂತರ ಹೆಬ್ಬೆಟ್ಟುಗಳು, ಶಾಲೆ ಕಾಲೇಜಿಗೆ ಹೋಗಕ್ಕೆ ಆಗದಲ್ಲೇ ಇರ್ತಕ್ಕಂಥ ಜನ ಇದಾರಲ್ಲ, ಆ ಜನರ ತಂಡನ ಕಟ್ಕೊಂಡೆ. ಅವ್ರನ್ನ ಆರ್ಥಿಕ ಸಾಮಾಜಿಕ ಹೋರಾಟ ಮಾಡಿದೆ. ಎಲ್ಲೆಲ್ಲಿ ಶೋಷಣೆ ಆಯಿತು ಅಂತೇಳಿ ನಾವು ತಿಳ್ಕೊಳ್ಳೋಂಥ ಅವಕಾಶ ಆಯಿತು. ಆ ಕಾರಣಕ್ಕೆ ನಾವು ಸಂಪ್ರದಾಯನ ಸಂಸ್ಕೃತಿ ನಾಶ ಮಾಡೋದಕ್ಕೆ ಮಂಗಳವಾರ ಅಮಾವಾಸ್ಯೆ ದಿನ ಮದುವೆ ಆಗಲಿಲ್ಲ. ಅನಿಷ್ಟಗಳು ಅನೇಕ ಜನ, ರಾವು ಕಾಲ, ಕುಜುದೋಷ ಅಂತ ಹೆಣ್ಮಕ್ಳು ಇನ್ನೂ ಮದುವೆ ಆಗದೇ ಇದ್ದಾರೆ. ನಾವು ಅದರ ವಿರುದ್ಧ ಸೆಳೆದು ನಿಂತ್ವಿ. ಹೆಣ್ಮಕ್ಳಿಗೆ ವಿಧವೆಯರ ಮದುವೆನ ನಾವು ಈ 30 ವರ್ಷದಲ್ಲೇ ಮಾಡಿದ್ವಿ. ವಿಧವಾ ವಿವಾಹನ 30 ವರ್ಷದಲ್ಲಿ ಮಾಡಿದ್ವು, 30 ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ವು. ಸೊ ಈ ಥರ ಜಾತಿಯ ವಿನಾಶ ಅಲ್ಲದೆ ಇದ್ರು ಜಾತಿಯ ತಾರತಮ್ಯನ ಕಮ್ಮಿ ಮಾಡೋದು, ವರ್ಗಗಳ ತಾರತಮ್ಯಗಳನ್ನು ಕಮ್ಮಿ ಮಾಡೋಂಥ ಕೆಲಸ ನಾವು ಮಾಡಿದ್ವಿ. ಬರೇ ಸಂಘಟನೆ ಮಾಡಲಿಲ್ಲ, ಜೊತೆಯಲ್ಲಿ ಜನರನ್ನ ಜಾಗೃತಿ ಮಾಡೋದು ಹೇಗೆಂದರೆ, ನೀನು ಸರಿಯಾಗು, ಸಮಾಜ ಸರಿ ಮಾಡು. ಈ ಚಳವಳಿ ಇದೆಯಲ್ಲ, ಇದರಿಂದ ನಮಗೆ ಈ ಪ್ರಚೋದನೆ ಕೊಟ್ಟಿದ್ದು ನನಗೆ, ನನ್ನ ಸಮಾಜ, ನನ್ನ ಮನೆಗೆ ಆಗ್ತಕ್ಕಂಥ ಅವಮಾನ, ಅದು ಎಲ್ಲರಿಗೂ ಆಗಿರೋ ಅವಮಾನ ಅನ್ನೋದಿದೆಯಲ್ಲ, ಅದು ನಮ್ಮನ್ನು ಇಷ್ಟು ಎತ್ತರ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಪದೇ 10 ಸರಿ 6 ಸರಿ 7 ಸರಿ ಶಾಸಕರಾಗಿದ್ದಾರೆ. ನಾನು ಸವಾಲಾಗ್ತೀನಿ ಶಾಸಕರುಗಳಿಗೆ. ಬೋರಣ್ಣಗೌಡನ ಬಿಟ್ಟರೆ ಇಲ್ಲಿ ಬಂದಿರತಕ್ಕಂಥ 12 ಜನ ಶಾಸಕರುಗಳಲ್ಲಿ ಬೋರಣ್ಣಗೌಡರು ಬಿಟ್ಟರೆ, ವಿಶ್ವನಾಥ್ ಮಾಡಿದ ಸಾಧನೆನ ನೀವು ನಿಮ್ಮ ಅಂಕಿಅಂಶನ ಬಿಡಿ ಅಂತ 18 ಹೈಸ್ಕೂಲ್ ತಂದು ಕೊಟ್ಟಿದ್ದೇನೆ, ಹೊಸ ಹೈಸ್ಕೂಲು, 6 ಕಾಲೇಜ್ ತಂದು ಕೊಟ್ಟಿದ್ದೇನೆ, 3 ರಾಜ್ಯ ಶಾಲೆ ಕೊಟ್ಟಿದ್ದೇನೆ, 5 ಹಾಸ್ಟೆಲ್ಗಳು ಹೊಸ, 2 ITI ಕಾಲೇಜ್ ತಂದು ಕೊಟ್ಟಿದ್ದೇನೆ, 2 ಮಿನಿ
ಭವನನ ಕಟ್ಸ್ಕೊಟ್ಟಿದ್ದೀರಾ? ಕಟ್ಸ್ಕೊಟ್ಟಿದ್ದೀನಿ. ಎರಡು ಕೋರ್ಟ್ ಕಟ್ಟಡ, ಒಂದು ಜೈಲು, ಒಂದು DYSP ಆಫೀಸ್ ವಿತ್ DYSP ಕಚೇರಿ ಅರಸೀಕೆರೆಯಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಕುಡಿಯೋ ನೀರಿಗೋಸ್ಕರ ಹೇಮಾವತಿಗೆ ಅಡ್ಕಟ್ಟಿ ನೀರನ್ನ ಕೊಡುವಂಥ ಕೆಲಸ ಮಾಡಿದ್ದೀನಿ. ಆಲೂರು ತಾಲೂಕಿನಲ್ಲಿ ಅಲ್ಲಿರ್ತಕ್ಕಂಥ ರಸ್ತೆ ಮತ್ತು ಅಲ್ಲಿಯ ಕಟ್ಟಡಗಳನ್ನು ನಾನು ಮಾಡಿಕೊಟ್ಟಿದ್ದೇನೆ. ಸುಮಾರು 60ಕ್ಕೂ ಹೆಚ್ಚು ಸಮುದಾಯ ಭವನಗಳನ್ನು ಮಾಡಿಕೊಟ್ಟಿದ್ದೀನಿ ನಾನು. ಸುಮಾರು 60ರಿಂದ 70 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದೀನಿ ನೀರಾವರಿ ಇಲಾಖೆಯಿಂದ. 450 ಕಿಲೋಮೀಟರ್ ರಸ್ತೆನ ನಾನು ಅಪ್ಗ್ರೇಡ್ ಮಾಡಿಕೊಟ್ಟಿದ್ದೇನೆ. ಅದು ಜಿಲ್ಲಾ ಪಂಚಾಯತ್ ರಸ್ತೆನ PWD ಆಗಿ ಮಾಡಿಕೊಟ್ಟಿದ್ದೇನೆ. ಸೊ ನಾವು ಮಾಡಿರ್ತಕ್ಕಂಥ ಕೆಲಸಗಳೇನಿದಾವಲ್ಲ ಈ ತಾಲೂಕುಗಳ ಕ್ಷೇತ್ರ ಅಭಿವೃದ್ಧಿಯನ್ನ ನನ್ನ ಜೊತೆ ಇರೋ ಸ್ನೇಹಿತರುಗಳು ನಂಗೆ ಸವಾಲಿಡಿ ಕೊಡಿ. ನೀವು ಎಷ್ಟು ನೀವು ಯೋಜನೆ ತಂದಿದ್ದೀರಿ ಕೊಡ್ರಿ. 15 ವರ್ಷದ ಶಾಸಕರು ಕೊಡ್ಲಿ, ಅಥವಾ ಹಿಂದಿನ ಶಾಸಕರುಗಳು ಅವ್ರದ್ದೊಂದು ಪುಸ್ತಕ ಬಿಡುಗಡೆ ಮಾಡಲಿ. ಇದು ನನಗೆ ಸಿಕ್ಕಿದ ಅಲ್ಪ ಸಮಯದೊಳಗಡೆ ಅಷ್ಟೇ ಅಲ್ಲ, ಶಿಕ್ಷಣ ವ್ಯವಸ್ಥೆನ ಒಂದು ಸಮಗ್ರ ಕ್ರಾಂತಿಯನ್ನ ಮಾಡಿದ್ದೀನಿ ನಾನು. ನಮ್ಮ ರಿಸಲ್ಟ್ ಬರ್ತಾ ಇರಲಿಲ್ಲ, ನಮ್ಮ ಹತ್ರ ಮೇಷ್ಟ್ರುಗಳಿರಲಿಲ್ಲ. ನಾನು ಯಾರ್ಯಾರು ವಿದ್ಯಾವಂತರ ಮಕ್ಕಳಿದ್ದಾರೆ, ಸೈನ್ಸ್ ಮಾಡಿದವರು, ಇಂಗ್ಲೀಷ್ ಮಾಡಿದವರು ಆಯ್ತಲ್ಲ, ಮತ್ತೆ ಸೋಷಿಯಲ್ ಸ್ಟಡೀಸು, ಈ ಥರ ಟಫ್ ಸಬ್ಜೆಕ್ಟ್ಗಳನ್ನು ಯಾರು ಮ್ಯಾಥ್ಸ್ ಸಬ್ಜೆಕ್ಟ್ಗಳನ್ನ ಓದಿದ್ದಾರೆ ಅವ್ರನ್ನ ಹಿಡಿದು ಎಲ್ಲೆಲ್ಲಿ ಶಾಲೆಗಳಿದ್ದಾವೆ ಹೈಸ್ಕೂಲ್, ಅಲ್ಲಿಗೆಲ್ಲ ಅವರಿಗೆ ನಮ್ಮ ಹಣ, ನನ್ನ ಸ್ನೇಹಿತರು ಕೈಯಿಂದ ಹಣ ತಗೊಂಡು ಅವ್ರಿಗೆ ಸಂಬಳ ಕೊಟ್ಟು ವಾರಕ್ಕೆ 3 ದಿನ ಅವರಿಗೆ ಪಾಠ ಹೇಳಿಸಿ ಗುಡ್ ರಿಸಲ್ಟ್ ಬರಂಗೆ ಮಾಡಿದ್ದೇನೆ ನಾನು. ಇಟ್ ಈಸ್ ಮೈ ರೀಸನ್. ಸುಮ್ಮನೆ ಕೂರಲಿಲ್ಲ, ಹೆಬ್ಬೆಟ್ಟು. SLC ಫೇಲ್ ಆದವರು ಒಬ್ರು ಕೆಲಸ ಮಾಡ್ಬೋದು ಅಂದರೆ ಅದು ಡಿಗ್ರಿ ತಗೊಂಡವರೆಲ್ಲ ಏನು ಮಾಡಿದ್ದಾರೆ? ಡಿಗ್ರಿ ಅನ್ನೋದು ಜ್ಞಾನ ಸಂಪಾದನೆ, ಅದನ್ನು ಜಾರಿ ತರಬೇಕಲ್ಲ. IAS ಆಫೀಸರ್ಗಳು ಬರ್ತಾರೆ, ತುಂಬ ಜನರಿಗೆ ಏನೂ ಗೊತ್ತಿಲ್ಲ. ಅವರಿಗೆ ಪುಸ್ತಕ ಬದನೆಕಾಯಿ ಇವತ್ತು ಆಗಿರೋ ಸಮಸ್ಯೆ ಹಾಗೇನೆ. ಮಾಡುವ ಮನಸ್ಸಿಲ್ಲ ಅವರಿಗೆ, ಒಂದು ಮನಸ್ಸಿಲ್ಲ. ಮತ್ತೆ ಶ್ರೀಮಂತರ ಮಕ್ಕಳು ಇವತ್ತು ಹೆಚ್ಚೆಚ್ಚು IAS ಆಫೀಸರ್ ಆಗಿ ಬರ್ತಿದ್ದಾರೆ. ದೊಡ್ಡ ದುರಂತ ಅದು. ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ, ಹಳ್ಳಿ ಪ್ರಾಬ್ಲಮ್ ಗೊತ್ತಿಲ್ಲ, ಮನ್ಸಿಲ್ಲ. ಆನೆ ಸಮಸ್ಯೆ ಕೇಳಿದ್ರೆ ಮೊನ್ನೆ IFS ಆಫೀಸರ್ಗಳು ಬಂದಿದ್ರು, CCFಗಳು ಬಂದಿದ್ರು. ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಹೇಳ್ತಾರೆ, ನೀವು ಆನೆ ಮತ್ತು ಮಾನವ ಮತ್ತು ಇವ್ರ ಜೊತೆ ಬದುಕ್ಬೇಕು ನೀವು ಅಂತ ಹೇಳ್ತಾರೆ ಅವರು. ಎಸ್, ನಾನು ಅದನ್ನೇ ಕೇಳಿದೆ, ಬದುಕೋಣ. ಯಾಕೆ ನೀವು ಬೆಂಗಳೂರು ಚಿರತೆ ಬಂದರೆ ಗುಂಡೋಡು ಸಾಯಿಸ್ತೀರಾ? ಯಾಕೆ ಬೆಂಗಳೂರನ್ನ ವಿಸ್ತಾರ ಮಾಡ್ತಾ ಕಾಡನ್ನೆಲ್ಲ ನುಂಗಿದ್ದೀರಾ? ನಮ್ಮ ಬಗ್ಗೆ ಮಾತಾಡ್ತೀರಾ ನೀವು? ಒಂದು ಚೂರು ಕೂಡ ಜ್ಞಾನ ಇಲ್ಲ ಇವರಿಗೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ. ರೈತರು ಈ ಓಝೋನನ್ನು ಉಳಿಸ್ತಾ ಇರೋರು, ಪ್ಲಾಂಟೇಶನಲ್ಲಿ ನಾವು ಉಳಿಸ್ತಾ ಇರೋರು. ಇಲ್ಲಿಗೆ ನೋಡ್ರಿ, ಅಲ್ಲಿಂದ ಇಲ್ಲಿಗೆ ನೋಡಿದ್ರೆ 15 ಹಣ್ಣಿನ ಗಿಡ. ಈ ಹಣ್ಣನ್ನು ಹೋದ ಸರಿ ಬಿಟ್ಟು ಹಣ್ಣು ತಿಂದಿಲ್ಲ, ಈ ಸರಿ ಯಾವುದೋ ಕೋತಿಗಳು ತಿಂತವೆ, ಅಳಿಲ್ ತಿಂತವೆ, ಇಲಿಗಳು ತಿಂತವೆ, ಪಕ್ಷಿಗಳು ತಿಂತವೆ. ಇದನ್ನು ಉಳಿಸಿರೋರು ನಾವು. ಯಾರು ಅನಕ್ಷರಸ್ಥರು ಅಂತ ಹೇಳ್ತಿರಲ್ಲ, ಹೆಬ್ಬೆಟ್ಟು, ನಾವು ಉಳಿಸಿರೋರು. ಯಾರೇ IPS IAS ಅಧಿಕಾರಿಗಳ ಏನಿಲ್ಲ. ಇವತ್ತು ದುರಂತ ಆಗಿದೆ. ಹೈಯೆಸ್ಟ್ ಗಾಂಜಾ ಹೊಡಿಯೋರು, ಹೈಯೆಸ್ಟ್ ಟ್ಯಾಬ್ಲೆಟ್ಸ್ ತಿನ್ನೋರು, ಹೈಯೆಸ್ಟ್ ಮೋಸ ಮಾಡೋರು, ಕ್ರೈಮ್ ಮಾಡೋರು ಎಲ್ಲರೂ ಕೂಡ ದೊಡ್ಡ ಕಾಲೇಜಲ್ಲಿ ಓದಿ ಬಂದಿರೋರು. ಹಂಗೆ ಅನ್ಕೊಳ್ಳಿ, ಎಲ್ಲರೂ ಅಲ್ಲ. ಆದರೆ ಕ್ರೈಮ್ ಆಗ್ತಾ ಇರೋದು ಇವತ್ತು ವಿದ್ಯಾವಂತರ ಮಧ್ಯೆ. ಅದರಿಂದ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಇದೆ. ಏನೆಲ್ಲ ನಾವು ಮಾಡಿದ್ದೀವಿ ಸಾಧನೆಗಳನ್ನು, ಅದೆಲ್ಲವೂ ಕಣ್ಣಿಗೆ ಕಾಣ್ತಾ ಇದೆ. ನೀವೆಲ್ಲ ಹೋಗಲಿ, ನಮ್ದೊಂದು ಕೆಲಸ ಇದೆ. ವಿಶ್ವನಾಥನ ಕೆಲಸನ ನೀವು ಕೆಲಸ ಮತ್ತು ನಾವು ನಡ್ಕೊಂಡ ರೀತಿಗಳು. ಇವತ್ತು ಯಾವುದೇ ಕಚೇರಿ ಒಳಗಡೆ, ಇವತ್ತು ಯಾವ್ದಾರು ಕಚೇರಿಯಲ್ಲಿ ಕೆಲಸ ಆಗಬೇಕು ಅಂದರೆ, ಇವತ್ತು ವಿಶ್ವನಾಥ್ ಅವ್ರ ಹೆಸರು ಹೇಳಿದರೆ ಕೆಲಸ ಆಗ್ತಾ ಇದೆ. ನಾವು ಭೂತಾಲನ, ಐ ಆಮ್ ನಾಟ್ MLA. ಇವತ್ತು ಕ್ಯಾಬಿನೆಟ್ನಲ್ಲಿರ್ತ ಮಂತ್ರಿಗಳು, ಬಹುತೇಕ ಮಂತ್ರಿಗಳು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಬೇರೆ ಕಾರಣಕ್ಕಲ್ಲ, ನಾವು ಮಾಡಿರೋ ಕೆಲಸ ಮತ್ತು ನಮ್ಮ ಕಮಿಟ್ಮೆಂಟ್. ಇದೆಲ್ಲ ಶಿಸ್ತುಬದ್ಧ ಏನು RSS ಇಂದ ಬಂದಿರೋದ್ರಿಂದ ಇಷ್ಟೆಲ್ಲ ಶಿಸ್ತುಗಳು ಬಂದಿದೆ. ಮತ್ತೆ ನೀವು ಹಳ್ಳಿಯವರಾದ್ರಿಂದ, ರೈತರಾದ್ರಿಂದ ಯಾವುದೇ ರೀತಿಯ ಮೋಸ ವಂಚನೆಗಳಿಂದಲೇ ಜೀವನ ಮಾಡ್ತಾ ಇದ್ದೀರಾ, ಇನ್ನೊಬ್ರಿಗೂ ಬದುಕಕ್ಕೆ ಬಿಡ್ತಿದ್ದೀರಾ, ನೀವು ಬದುಕ್ತಾ ಇದ್ದೀರಾ. ಇಲ್ಲ ನೋಡಿ, ಯಾವಾಗಲೂ ಒಂದು ಸಂಸ್ಕಾರ ಬೇಕು. ನನಗೆ RSS ಇಂದ ಆ ಸಂಸ್ಕಾರ ಸಿಕ್ತು. ನಾನು ಬರೀ RSS ಸಂಸ್ಕಾರಕ್ಕೆ ಅಲ್ಲಿ ನಿಲ್ಲಿಲ್ಲ. ಕಮ್ಯುನಿಸ್ಟ್ ಜೊತೆ ಹೋಗಿ ಕೆಲಸ ಮಾಡಿದ್ದೀನಿ, ಸಮಾಜವಾದಿಗಳ ಹತ್ರ ಕೆಲಸ ಮಾಡಿದ್ದೀನಿ, ಮತ್ತೆ ಅನೇಕ ಬೇರೆ ಬೇರೆ DSS ಜೊತೆ ನೇರವಾದ ಸಂಬಂಧ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಇವತ್ತು ಈ ಚಳುವಳಿಯರಿದಾರಲ್ಲ, ಕನ್ನಡ ಚಳುವಳಿ ಇರ್ಬೋದು, ಯಾರ್ಯಾರು ಈ ಚಳುವಳಿಯ ರೂಪದಲ್ಲಿ ಬರ್ತಾರೆ, ಎಲ್ಲ ಸಿದ್ಧಾಂತಗಳು, ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀವಿ. ಅವ್ರ ಜೊತೆ ಊಟ ಮಾಡಿದ್ವಿ, ಮಲಗಿದ್ದೀವಿ, ಅವರ ಸಿದ್ಧಾಂತನ ಸ್ಟಡಿ ಮಾಡಿದ್ವಿ. ಅದರಲ್ಲಿರೋ ಒಳ್ಳೇದನ್ನ ನಾವು ತಗೋಬೇಕು. ಎಲ್ಲ ಬರೇ ಇರೋದು ಒಂದು ಕಡೆ ಇನ್ನೊಂದು ಕಡೆ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಬ್ಬರಲ್ಲೂ ಒಳ್ಳೊಳ್ಳೆ ಸಿದ್ಧಾಂತಗಳಿರ್ತವೆ. ಅವು ಯಾವ್ಯಾವ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅದನ್ನ ಬಳಸ್ಕೋಬೇಕು.
ಪ್ರತಿಯೊಬ್ಬರಿಗೂ ನೀವು ಹೇಳೋದೇನು ಅಂದ್ರೆ ನೀವು ಕೂಡ ಹೀಗೆ ಬದುಕಿ ಈ Yes. ಸಮಾಜ ಹುಡುಕ್ಸಿ ಮಲೆನಾಡು Yes. ಉಳಿಸಿ ಯಾವುದೇ ರೀತಿಯ ಭಯಪಡೋ ಅವಶ್ಯಕತೆ ಇಲ್ಲ, ಊರ್ ಬಿಟ್ಟೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಖಂಡಿತ. ನೋಡಿ, ಈಗ ಅನೇಕ ಸಸ್ಯಗಳು ನೋಡಿ, ಈಗಲೇ ಬರೇ ಅಡಿಕೆ ಇದು ಪ್ಲಾಂಟೇಶನ್, ಬರೇ ಕಾಫಿ ಪ್ಲಾಂಟೇಶನ್. ನಾನು ಅದಕ್ಕೆ ಏನು ಹೇಳ್ತೀನಿ, ಮಧ್ಯ ಮಧ್ಯೆ ನೀವು ಬೇರೆ ಬೇರೆ ಬೆಳೀರಿ, ಬಹು ಬೆಳೆಗಳನ್ನು ಬೆಳೀರಿ. ಒಂದು ಕ್ರಾಪ್ ಅದು ಒಂದು ಕ್ರಾಪ್ ಬರುತ್ತೆ. ಸೊ ಹಾಗೆ ಬಹು ಜನರುಗಳ ಜೊತೆ ಬದುಕ್ಬೇಕು ನಾವು. ಬರೇ ನೀವು ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಸಾಬ್ರು ಸರಿ ಇಲ್ಲ. ಸಾಬ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀನಿ ನಾನು. ಮುಸಲ್ಮಾನರು ಇವತ್ತು ಕೂಡ ನಾನು ಗೊತ್ತಿದೆ ಅವರಿಗೆ, ನಾನು ಮೂಲ ಬಂದಿರೋದು ನಾನು RSS ಇಂದ, ಆದರೆ ನನ್ನನ್ನು ಹೈಯೆಸ್ಟ್ ಪ್ರೀತಿಸ್ತಾರೆ. ಯಾಕಂದ್ರೆ ನಾವೆಲ್ಲೂ ಕೂಡ ಜಾತಿ ಮಾಡಲಿಲ್ಲ, ಈಗಲೂ ಮಾಡಲ್ಲ. ಈ ಭಾಗದ ಪ್ರತಿಯೊಬ್ಬರ ಮದುವೆಗೆ ನೀವು ಇದ್ದೇ ಇರ್ತೀರಾ ನೀವು, ಖಂಡಿತವಾಗಿ. ಹೌದ್ರಿ, ಹೌದು, ನಮ್ಮ ಡ್ಯೂಟಿ ಅದು. ಆಮೇಲೆ ಯಾವಾಗ ನೀವು ಸರಿಯಾಗೋದು ಗೊತ್ತಾ, ನಿಮ್ಮನೆಗೆ ಬಂದಾಗ, ನಿಮ್ಮನ್ನು ನೋಡಿದಾಗ, ನಿಮ್ಮ ಜೀವನ ಮಟ್ಟನ, ನಿಮ್ಮ ಕೃಷಿನ, ನಿಮ್ಮ ಬದುಕನ್ನು ನೋಡಿದಾಗ ಮಾತ್ರ ನಾನು ರಿಪೇರಿ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಇವತ್ತು ನಾವೇನಾದ್ರು ನಾನು ದಿನಂಪ್ರತಿ ರಿಪೇರಿ ಮಾಡ್ಕೊಳ್ತೀನಿ. ಎವ್ರಿಡೇ ಸಾಯಂಕಾಲದೊಳಗೆ ತಪ್ಪು ಮಾಡಬಾರ್ದು ಅಂತ ಇರ್ತೀನಿ. ಯಾಕೆಂದರೆ ತಪ್ಪುಗಳನ್ನು ನಾವು ಮಾಡೋದನ್ನ ಸರಿ ಮಾಡ್ಕೊಳ್ಳೋದೇ ದೊಡ್ಡ ಕೆಲಸ. ಥ್ಯಾಂಕ್ ಯು.